प्राणाः प्रणश्यन्ति सिद्ध्यन्ति च मनोरथाः सर्वेपि सुखिनः सन्तु सर्वे सन्तु निरामयाः सर्वे ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಚಾರಿಣಃ. ಇಂದಿನಿಂದ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದ ರಾಘವೇಂದ್ರ ಸ್ವಾಮಿಗಳವರ 353ನೇ ವರ್ಷದ ಆರಾಧನಾ ಅಂಗವಾಗಿ ಸಪ್ತರಾತ್ರೋತ್ಸವವು ಪ್ರಾರಂಭವಾಗಿದೆ. ಈಗಾಗಲೇ ಗೋಪೂಜೆ, ಅಶ್ವಪೂಜೆ, ಅದೇ ರೀತಿಯಾಗಿ ಉಷ್ಟ್ರ ಪೂಜೆ, ಜೊತೆಯಲ್ಲಿ ಧ್ವಜ ಪೂಜೆ, ಧ್ವಜವಂದನೆ, ಧ್ವಜಾರೋಹಣ ಮೊದಲಾದ ಕಾರ್ಯಕ್ರಮಗಳು ಈಗ ಸಂಪನ್ನಗೊಂಡಿವೆ. ಈಗ ವೇದಿಕೆಯ ಉದ್ಘಾಟನೆ ಅನ್ನುವಂಥದ್ದಾಗಿದೆ. ಈಗ ಲಕ್ಷ್ಮೀ ಪೂಜೆ, ನಂತರದಲ್ಲಿ ಮೂಲರಾಮದೇವರ ಸಂಜೆ ಪೂಜೆ, ಧಾನ್ಯ ಪೂಜೆ, ಸ್ವಸ್ತಿ ವಾಚನ, ಉತ್ಸವಾದಿಗಳೆಲ್ಲವೂ ಕೂಡ ನಡೆಯಲಿದೆ. ದೇಶದ ಉದ್ದಗಲಕ್ಕೂ ವಿದೇಶಗಳಲ್ಲಿಯೂ ರಾಘವೇಂದ್ರ ಸ್ವಾಮಿಗಳವರ ಮಠಗಳು, ಸನ್ನಿಧಾನಗಳು, ಭಕ್ತರು ಇರುವ ಎಲ್ಲ ಕಡೆಯಲ್ಲಿಯೂ ಕೂಡ ವೈಭವದಿಂದ ಆರಾಧನಾ ಮಹೋತ್ಸವವು ನಡೆಯಲಿದೆ. ಎಲ್ಲ ಕಡೆಯಲ್ಲಿ ನಡೆಯುವಂತಹ ಆರಾಧನೆಗೆ ಗುರುರಾಜರ ಪೂರ್ಣ ಅನುಗ್ರಹವಿರಲಿ. ಎಲ್ಲ ಭಕ್ತಾದಿಗಳಿಗೂ ಕೂಡ ಶ್ರೇಯಸ್ಸಾಗಲಿ. ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಲಿ. ಮಂತ್ರಾಲಯದಲ್ಲಿ ಬರುವಂತಹ ಭಕ್ತರಿಗೆ ವಸತಿ, ಭೋಜನ, ಶೀಘ್ರ ದರ್ಶನ ಮತ್ತು ಆಸ್ಪತ್ರೆಯ ವ್ಯವಸ್ಥೆ, ಆಂಬ್ಯುಲೆನ್ಸು, ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು, ಶುದ್ಧ ಕುಡಿಯುವ ನೀರು, ಎಲ್ಲದರ ವ್ಯವಸ್ಥೆಯು ಕೂಡ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಾಗಿದೆ. ಭಕ್ತಾದಿಗಳು ನಿರಾತಂಕವಾಗಿ ಬಹುಸಂಖ್ಯೆಯಲ್ಲಿ ಬಂದು ಗುರುರಾಜರ ಆರಾಧನೆಯಲ್ಲಿ ಪಾಲ್ಗೊಂಡು ಗುರುರಾಜರ ದರ್ಶನ, ಅವರ ಅನುಗ್ರಹವನ್ನು ಪಡೆಯಬೇಕಾಗಿ ಈ ಮೂಲಕವಾಗಿ ತಿಳಿಸ್ತಾ ಇದ್ದೇವೆ. ನಮ್ಮ ಮಾಧ್ಯಮದ ಮೂಲಕವಾಗಿ ಇಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ಬಿತ್ತರಿಸ್ತಾ ಇರುವಂತಹ ಮಾಧ್ಯಮದ ಪ್ರತಿನಿಧಿಗಳಿಗೆ, ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ, ಕನ್ನಡ ಮತ್ತು ತೆಲುಗು ಭಾಷೆಗಳ ಎಲ್ಲ ಮೀಡಿಯಾಗಳಿಗೂ ಕೂಡ ನಾವು ಶುಭವನ್ನು ಕೋರ್ತಾ ಇದ್ದೇವೆ. ಅನೇಕ ಗಣ್ಯರು, ಆಹ್ವಾನಿತರು, ಮೈಸೂರಿನ ರಾಜವಂಶೀಕರಾದಂತಹ ಯದುವೀರ ಶ್ರೀಕಂಠದತ್ತ ಒಡೆಯರ್ ಅವರು ಮತ್ತು ಅನೇಕ ಜನ ಕೇಂದ್ರ ಮಂತ್ರಿಗಳು, ಜೊತೆಯಲ್ಲಿ ನಮ್ಮ ಆಂಧ್ರದ ರಾಜ್ಯದ ಮಂತ್ರಿಗಳು, ಜನಪ್ರತಿನಿಧಿಗಳು, ಸಮಾಜ ಸೇವಕರುಗಳು ಎಲ್ಲ ಬಹುಸಂಖ್ಯೆಯಲ್ಲಿ ಬರಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.